ಆಟೋಗಳ ಹಾವಳಿಯಿಂದ ಶಿರಾದಲ್ಲಿ ಟ್ರಾಫಿಕ್ ತೊಂದರೆ. ಕಾನೂನು ಬಾಹಿರವಾಗಿ ಸಂಚರಿಸ್ತಾ ಇವೆ ಹಲವು ಆಟೋಗಳು. ಎಸ್, ಶಿರಾನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ನಿಗದಿತ ಆಟೋ ನಿಲ್ದಾಣವಿದ್ರೂ ಆಟೋ ಚಾಲಕರು ಮಾತ್ರ ಎಲ್ಲಂದರಲ್ಲಿ ಆಟೋ ನಿಲ್ಲಿಸ್ತಾ ಇದ್ದು, ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇದ್ದು, ಪ್ರಯಾಣಿಕರು ಪಾದಚಾರಿಗಳು ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪೊಲೀಸರು ಇದ್ದಾಗ ಮಾತ್ರ ಚಾಲಕರು ನಿಲ್ದಾಣಗಳಲ್ಲಿ ಆಟೋಗಳನ್ನ ನಿಲ್ಲಿಸೋದು, ಅವರು ಇಲ್ದಿದ್ರೆ ರಸ್ತೆ ಮಧ್ಯೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿಯೇ ಆಟೋವನ್ನ ನಿಲ್ಲಿಸಿ ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದು, ಇದರಿಂದ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ. ಅಲ್ಲದೆ ನಗರದಲ್ಲಿ ಪರ್ಮಿಟ್ ಇಲ್ಲದೆ ಆಟೋಗಳನ್ನ ಸಂಚರಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು, ಅಡ್ಡಾದಿಡ್ಡಿಯಾಗಿ ಆಟೋ ಸಂಚರಿಸುವುದು, ಏಕಾಏಕಿ ದಿಕ್ಕು ಬದಲಾಯಿಸುವುದು, ಸಂಚಾರಿ ನಿಯಮವನ್ನ ಉಲ್ಲಂಘಿಸುವುದರಿಂದ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಅಲ್ಲದೆ ಸರತಿ ಸಾಲಿನಲ್ಲಿ ಆಟೋಗಳನ್ನ ನಿಲ್ಲಿಸಿದ್ರು ಕೆಲವು ಆಟೋ ಚಾಲಕರು ಬಂದು ಮಧ್ಯದಲ್ಲಿ ನಿಲ್ಲಿಸೋದು, ಬಸ್ ಹತ್ತುತ್ತಾ ಇದ್ದಂತೆ ಅವರ ಹಿಂದೆಯೇ ಹೋಗಿ ತೊಂದರೆ ಮಾಡ್ತಾರೆ ಎಂದು ಕೆಲವು ಆಟೋ ಚಾಲಕರು ಬೇಸರವನ್ನ ಹೊರಹಾಕಿದ್ರು. ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಎದುರುಗಡೆ ಏನ್ ಸಮಸ್ಯೆ ಏನಿದೆ? ಸಮಸ್ಯೆ ಏನಿಲ್ಲ ಸರ್, ಎಲ್ಲ ಗಂಟೆಗಟ್ಟಲೆ ನಿಂತ್ಕೊಂಡಿರ್ತೀವಿ ಇಲ್ಲಿ. ಎಲ್ಲ ಬಾಡಿಯಲ್ಲಿ ಆಟೋದವ್ರೆಲ್ಲ ಬಂದು ಅಲ್ಲೆಲ್ಲ ಹಾಕ್ತಾ ಇರ್ತಾರೆ. ಭಾರಿ ಕಷ್ಟ ಆಗ್ತದೆ. ಬಸ್ ಬರೋಂಗಿಲ್ಲ, ಹಿಂದೆ ಹೊಡಿತಾರೆ. ಆ ಕಡೆ ಬಸ್ ಬರೋಂಗಿಲ್ಲ, ಹಿಂದೆ ಡೋರ್ ಹತ್ರ ಹೊಡಿತಾರೆ. ಒಳಗಡೆ ಆಟೋದವರೇ ಮಾಡ್ತಾ ಇರೋದು. ಆಟೋದವ್ರೆ ಸ್ಟ್ಯಾಂಡ್ ಇದ್ರು ಸ್ಟ್ಯಾಂಡ್ ಅಲ್ಲಿ ನಿಲ್ಸ್ಕೊಂಡು ನಿಲ್ಸಲ್ಲ, ಅವರು ಸ್ಟ್ಯಾಂಡ್ ಅಲ್ಲಿ ನಿಲ್ಸಲ್ಲ. ಎಲ್ಲ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾರೆ, ಅಲ್ಲೂ ಬಸ್ಸಿಂದ ಹೊಡಿತಾರೆ. ಎಲ್ಲ ಲೈನ್ ಪಬ್ಲಿಕ್ಗೆ ಭಾರಿ ತೊಂದರೆ ಕೊಡ್ತಾರೆ. ಸಾಹೇಬ್ರು ಸರ್ಕಲ್ ಯೂನಿಯನ್ ಐತಲ್ಲ, ಯೂನಿಯನ್ ಹೇಳಿದ್ರೆ ಏನಾಗುತ್ತೆ? ಅಧ್ಯಕ್ಷ ಬರೋದೇ ಇಲ್ಲ ಸರ್, ಬರೋದೇ ಇಲ್ಲ ಸ್ಟ್ಯಾಂಡ್ ಹತ್ರ. ಅಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ, ನಾವು ಫೈನ್ ಕಟ್ಟಕ್ಕೆ ತಯಾರಿದ್ದೀವಿ, ನೀವು ಯಾರು ಏನಿಗೆ ಹೇಳಕ್ಕೆ, ನೀವು ಯಾರು ಹೇಳಕ್ಕೆ ಅಂತ ಕೇಳ್ತಾರೆ. ನಮಗೂ ಸರ್ಕಲ್ ಸಾಹೇಬ್ರಿಗೆ ಹೇಳಿದ್ದೀವಿ ನಾವು, ಈ ಥರ ಮಾಡ್ತಾರೆ ಮೇಡಮ್ ಅಂತ ಹೇಳಿ. ಅವರು ಪಾಪ ಭಾರಿ ಟೈಟ್ ಮಾಡ್ತಿದ್ದಾರೆ. ಆದ್ರೂ ಪೊಲೀಸರು ಬರೋದಾಗ ಭಾರಿ ಹಿಂಸೆ ಇಲ್ಲಿ. ಎಷ್ಟು ದಿವಸದಿಂದ ಐತೆ ಈ ಸಮಸ್ಯೆ? ಬಂದಾಗಿಂದ ಅವಾಗಿಂದನೂ ಇರೋದೇ ಇದು ಸಮಸ್ಯೆ. 1 ವರ್ಷ 2 ವರ್ಷದಿಂದನೂ ಇದೆ. ಭಾರಿ ತೊಂದರೆ ಕೊಡ್ತಾರೆ. ಈ ಬಸ್ನವರು ಬಸ್ ತಗೊಂಡ್ಬಂದು ಇಲ್ಲೇ ಅಡ್ಡ ನಿಲ್ಲಿಸ್ತಾರೆ. ಇನ್ನು ಕೆಲ ಆಟೋ ಚಾಲಕರು ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತಿಸೋದು, ನಿಗದಿತಕ್ಕಿಂತ ಹೆಚ್ಚು ಹಣವನ್ನ ವಸೂಲಿ ಮಾಡೋದು, ಜೊತೆಗೆ ಸಮವಸ್ತ್ರ ಧರಿಸದೆ ಆಟೋಗಳನ್ನ ಚಾಲನೆ ಮಾಡ್ತಾ ಇರುವ ಆರೋಪಗಳು ಕೇಳಿಬಂದಿವೆ. ಪೊಲೀಸರು ಎಷ್ಟೇ ಎಚ್ಚರಿಕೆಯನ್ನ ನೀಡಿದ್ರೂ ಕೆಲವು ಚಾಲಕರು ನಿಯಮಗಳನ್ನ ಪಾಲಿಸದೆ ಕಾನೂನು ಬಾಹಿರವಾಗಿ ಆಟೋ ಓಡಿಸುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಸಾರಿಗೆ ಇಲಾಖೆ ಹಾಗೂ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅನಧಿಕೃತ ಆಟೋ ರಿಕ್ಷಾಗಳಿಗೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.